ಕ್ಷಮಾಪಯ ಮಹಾಭಾಗಂ ತಥಾ ಶಾಂತಿರ್ಭವಿಷ್ಯತಿ. ನೀನೊಂದು ಕೆಲಸ ಮಾಡು ದುರ್ವಾಸ, ನೀನು ಹೋಗಿ ಅಂಬರೀಷನಲ್ಲೇ ಪ್ರಾರ್ಥನೆ ಮಾಡು, ಅವನೇ ಕ್ಷಮಿಸಬೇಕು. ನಾನು ಈ ಸುದರ್ಶನ ಚಕ್ರವನ್ನು ತೊಗೊಳೋಕ್ಕೆ ನನಗೆ ಶಕ್ತಿ ಇಲ್ಲ, ಭಗವಂತನಿಗಿದೆ. ಭಗವಂತ ಇದೊಂದು ಲೀಲೆ ತೋರಿಸ್ತಾ ಇದ್ದಾನೆ. ಅಂಬರೀಷ ದುರ್ವಾಸರಿಗಿಂತ ಗ್ರೇಟ್ ಅಲ್ಲ, ಪರಮೇಶ್ವರನಿಗಿಂತ ಗ್ರೇಟ್ ಅಲ್ಲ. ಇದೊಂದು ಲೀಲೆಯನ್ನು ಭಗವಂತ ತನ್ನ ಭಕ್ತರಿಗೆ ಭಕ್ತಿಗೆ ಅಂತ ಸ್ಥಾನ ಕೊಡ್ತೀನಿ ಅಂತ ತೋರಿಸ್ಕೊಟ್ಟಿದ್ದಾನೆ. ಅಂಬರೀಷ ಮುಪಾವೃತ್ಯ ತತ್ಪಾದೌ ದುಃಖಿತೋ ಗ್ರಹೀ. ತಕ್ಷಣ ದುರ್ವಾಸರು ಧಾವಿಸಿ ಬರ್ತಾರೆ, ಅಂಬರೀಷನ ಪಾದ ಮುಟ್ತಾರೆ. ಪಾಪ ಅಂಬರೀಷನಿಗೆ ಒಂಥರ ನಾಚಿಕೆ ಆಗಿಬಿಡತ್ತೆ. ತಕ್ಷಣ ತನ್ನ ಪಾದ ಇಸಿಯೋ, ಎಷ್ಟು ದೊಡ್ಡ ಋಷಿಗಳು, ನೀವು ನನ್ನ ಪಾದ ಮುಟ್ತೀರಾ ನೀವು? ನೋಡಿ, ಆ ಗುಣ ಇರಬೇಕು. ಆ ಗುಣ ಇದ್ದಿದ್ದರಿಂದಲೇ ಭಗವಂತ ಇಷ್ಟಪಟ್ಟಿದ್ದು. ಅಂಬರೀಷ ಮುಪಾವೃತ್ಯ ತತ್ಪಾದೌ ದುಃಖಿತೋ ಗ್ರಹೀ. ದುರ್ವಾಸರು ಬಂದು ನನ್ನ ಪಾದ ಮುಟ್ಟಿದಾಗ ಅಂಬರೀಷ ದುಃಖಿಸ್ತಾನೋ, ಅಯ್ಯೋ ನನ್ನ ಪಾದ ಯಾಕೆ ಮುಟ್ತೀರಾ, ಇಷ್ಟು ದೊಡ್ಡ ಮುನಿಗಳು ನೀವು. ಆಗ ಸುದರ್ಶನ ಪ್ರಾರ್ಥನೆ ಮಾಡ್ಕೊತಾನಪ್ಪ, ಸುದರ್ಶನ ಇವರು ನನ್ನ ಅತಿಥಿಗಳಪ್ಪ, ಅವ್ರನ್ನ ಯಾಕೆ ತೊಂದರೆ ಕೊಡ್ತಿ, ನನ್ನ ಅತಿಥಿಗಳಿವರು. ಸುದರ್ಶನ ನಮಸ್ತುಭ್ಯಂ ಸಹಸ್ರ ಅಚ್ಯುತ ಪ್ರಿಯ. ಸಹಸ್ರ ನಾಲಿಗೆಗಳಿರುತ್ತೆ ಸುದರ್ಶನಿಗೆ. ಇವನು ಭಗವಂತನಿಗೆ ತುಂಬ ಆತ್ಮೀಯರಪ್ಪ. ಇವರು ನೀನು ಭಗವಂತನ ಸೇವೆ ಮಾಡೋನು, ಇವ್ರನ್ನ ಬಿಟ್ಬಿಟ್ಟು ಇವ್ರಿಗೆ ಯಾವ ತೊಂದರೆಯನ್ನು ಕೊಡಬೇಡ ಅಂತ ಪ್ರಾರ್ಥನೆ ಮಾಡ್ಕೋತಾನೆ. ಆ ಸಾಲ ಹೇಳ್ಕೊಡ್ತೀನಿ, ಎಲ್ಲ ಒಂದು ಸಲ ಹೇಳಿಬಿಡಿ, ನಮಗೂ ಆ ಸುದರ್ಶನ ಚಕ್ರದ ರಕ್ಷಣೆ ಇರಲಿ. ಕಡೇ ಶ್ಲೋಕ ಮುಕ್ತಾಯ ಮಾಡೋಣ. ಸುದರ್ಶನ ನಮಸ್ತುಭ್ಯಂ ಸುದರ್ಶನ ನಮಸ್ತುಭ್ಯಂ ಸಹಸ್ರಾರಚ್ಯುತ ಪ್ರಿಯ ಸಹಸ್ರಾರಚ್ಯುತ ಪ್ರಿಯ ತ್ವಂ ಧರ್ಮಃ ತ್ವಂ ಅಮೃತಂ ಸತ್ಯಂ ತ್ವಂ ಯಜ್ಞೋ ಅಖಿಲ ಯಜ್ಞಭುಕ್ ತ್ವಂ ಲೋಕಪಾಲಃ ಸರ್ವಾತ್ಮ ತ್ವಂ ತೇಜಃ ಪೌರುಷಂ ಪರಂ. ತುಂಬ ಉತ್ತಮ ಶ್ಲೋಕ. ಆ ಸುದರ್ಶನದ ಮಹಿಮೆಯನ್ನೇ ಅಂಬರೀಷ ಕೊಂಡಾಡ್ಬಿಡ್ತಾನೆ. ನಾವು ಎಲ್ಲ ಕೊಂಡಾಡಿದ್ದೀವಿ. ನಾವ್ಯಾಕೆ, ನಾವು ಸ್ವಾರ್ಥಿಗಳು. ನಮಗೇನಾದ್ರು ಪ್ರಾಬ್ಲಮ್ ಆದರೂ ನೀನು ಇರಪ್ಪ ಹಿಂದೆ, ಯಾವ್ದಾದ್ರು ಸಣ್ಣ ಪುಟ್ಟ ಕಾಯಿಲೆಗಳು ಬಂದುಬಿಟ್ರೆ ಈ ಡಾಕ್ಟ್ರ್ ಹತ್ರ ಹೋದಾಗ ರಿಪೋರ್ಟ್ ನಾಳೆ ತೊಗೊಂಬನ್ನಿ ಅಂತಾರೆ. ಆ ಡಾಕ್ಟ್ರ್ ಹೇಳೋವರೆಗೂ ನಾಲ್ಗೆ ಎಲ್ಲ ಒಣಗೋಗಿರಿ, ಏನು ಹೇಳ್ತಾರೋ ಏನೋ, ಕ್ಯಾನ್ಸರ್ ಅಂದ್ಬಿಡ್ತಾರೋ ಏನೋ, ಶುಗರ್ ಬಂದಿದೆ ಅಂತಾರೋ ಏನೋ ಒಂದು ಹೇಳ್ಬಿಡ್ತಾರೆ. ಅವ್ರು ಇರೋದೇ ಹೇಳ್ತಾರೆ, ಅಲ್ಲಿವರೆಗೂ ಡವಡವ ಅಂತಿರುತ್ತೆ. ಅದಕ್ಕೆಪ್ಪ ನೀನು ರಕ್ಷಣೆ ಮಾಡಪ್ಪ, ನಮಗೊಂದೇ ಕಡೆಯವರೆಗೂ ಒಳ್ಳೆ ಆರೋಗ್ಯ ಕೊಡು. ನಾವೆಲ್ಲ 120 ವರ್ಷ ಬದುಕಬೇಕು ಅಂತ ಏನು ಅಪೇಕ್ಷೆ ಇಲ್ಲ. ಎಷ್ಟು ವರ್ಷ ಆಯುಸ್ ಕೊಟ್ಟಿದೆ ಅಷ್ಟು ಕೊಡು ಸಾಕು. ಆದರೆ ಕಡೆಯವರೆಗೂ ಸದೃಢ ಆರೋಗ್ಯ ಕೊಡು. ಯಾರ ಕೈಗೂ ಸಿಕ್ಕಾಕೊಳ್ಳದೆ, ಯಾರ ಋಣವನ್ನು ಅಂಟಿಸ್ಕೊಳ್ಳದೆ, ನಾವೇ ಬೇಕಾದ್ರೆ ನಮ್ಮ ಜೀವನದಲ್ಲಿ ಸೇವೆ ಮಾಡ್ತಾ ಮಾಡ್ತಾ ಸುಖಾಂತ್ಯ ಆಗೋ ಹಾಗೆ ಅನುಗ್ರಹ ಮಾಡು ಅಲ್ವಾ. ಸಾಕು, ನಮಗೆ ಒಳ್ಳೆ ಆರೋಗ್ಯ ಕೊಡು, ಸುಖಾಂತ್ಯ ಆಗಲಿ. ಯಾರ ಋಣನೂ ಅಂಟಿಸ್ಕೊಂಡು ನಾವು ಹೋಗಬಾರ್ದು, ಯಾವ ಪಾಪವನ್ನು ಲೇಪ ಮಾಡ್ಕೊಂಡು ಹೋಗಬಾರ್ದು. ಇದು ನಮ್ಮ ಮೂಲ ಉದ್ದೇಶ. ಇದನ್ನು ಪ್ರಾರ್ಥನೆ ಮಾಡ್ಕೊಂಡ ತಕ್ಷಣ ಸುದರ್ಶನ ತಾನಲ್ಲಿಂದ ಹೊರಟೋಗ್ತಾನೆ. ಸಮುಕ್ತೋಸ್ತಾಗ್ನಿತಾಪೇನ ದುರ್ವಾಸ ಸ್ವಸ್ತಿ ಮಾಂಸ್ತತಃ. ದುರ್ವಾಸರು ನೋಡ್ತಾರೆ, ಅಂಬರೀಷ ಹೇಳಿದ ತಕ್ಷಣ ಸುದರ್ಶನ ಸ್ವಯಂ ಹೊರಟೋಗ್ಬಿಡುತ್ತೆ ವಾಪಸ್. ನೋಡ್ತಾರೆ, ಏನಿದು ಭಗವಂತನ ಭಕ್ತರಿಗೆ ಎಷ್ಟು ಶಕ್ತಿ ಇದೆ. ನಾನು ಇಷ್ಟೆಲ್ಲ ಸರ್ಕಸ್ ಮಾಡಿದೆ, ಕೈಲಾಸಕ್ಕೆ ಹೋದೆ, ವೈಕುಂಠಕ್ಕೆ ಹೋದೆ, ಸತ್ಯಲೋಕಕ್ಕೆ ಹೋದೆ, ಎಲ್ಲೂ ಕೆಲಸ ಆಗಲಿಲ್ಲ. ಒಬ್ಬ ಸಾಮಾನ್ಯ ಭಕ್ತ, ಅವನಿಂದ ಕೆಲಸ ಆಗೋಯ್ತು. ಇದೇ ರೀ ಭಗವಂತ ತನ್ನ ಭಕ್ತನಿಂದ ಎಂತೆಂಥ ಕೆಲಸ ಮಾಡಿಸ್ಬಿಡ್ತಾನೆ ಅಂದರೆ ಲೋಕಕ್ಕೆ ತೋರಿಸ್ತಾನೆ. ಎಲ್ರಿಗಿಂತ ಗ್ರೇಟ್ ಯಾರು ಅಂದರೆ ನನ್ನ ಭಕ್ತ ಅಂತಾನೆ ಭಗವಂತ. ಅಹಂ ಭಕ್ತ ಪರಾಧೀನ ಎನ್ನಾಮ ಶ್ರುತಿ ಮಾತ್ರೇಣ ಪುಮಾನ್ ಭವತಿ ನಿರ್ಮಲಃ ತಸ್ಯ ತೀರ್ಥಪದಕ್ಕಿಂಬ ದಾಸಾನಂ ಅವಶಿಷ್ಯತೆ. ಅಂಬರೀಷನ್ ಮುಂದೆ ನಿಂತ್ಕೊಂಡೆ ನಾರಾಯಣ ಸ್ತುತಿ ಮಾಡ್ತಾ ಇದ್ದಾನೆ, ವಿಠಲನ ಸ್ಮರಣೆ ಮಾಡ್ತಾ ಇದ್ದಾನೆ. ಯಾರು? ದುರ್ವಾಸರಪ್ಪ, ನಿನ್ನ ನಾಮಕ್ಕೆ ಎಷ್ಟು ಬೆಲೆ ಇದೆಯೋ. ಬರೀ ನಿನ್ನ ನಾಮ ಹೇಳ್ಕೊಂಡು ಇವರೆಲ್ಲ ತಿರುಗಾಡ್ತಾ ಇದ್ರು. ಎಷ್ಟು ಶಕ್ತಿ ಇದೆ ನಿನ್ನ ನಾಮಕ್ಕೆ. ಎನ್ನಾಮ ಶ್ರುತಿ ಮಾತ್ರೇಣ ಪುಮಾನ್ ಭವತಿ ನಿರ್ಮಲಃ. ಭಗವಂತ ನಾಮ ಸುಮ್ಮನೆ ನೀವು ವಿಠಲ ನೆನ್ನೆ ಹೇಳ್ಕೊಟ್ವೆ. ಬೆಳಗ್ಗೆ ಒಂದು 3 ಸಲ ವಿಠಲ 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 ಹೇಳಬೇಕು. ನಾವು ಕಡ್ಡಾಯವಾಗಿ ಹೇಳಬೇಕು, ಆಪ್ಷನ್ ಅಲ್ಲ, ಮರ್ತೋಗೋದಲ್ಲ.
ಕಡೆಯವರೆಗೂ ಹೇಳಬೇಕು. ಕಡೆಯಲ್ಲಿ ಇನ್ನೇನು ಹೋಗ್ತಾ ಇದೆ ಮುಕ್ತಾಯ ನಮ್ಮ ಜೀವನ ವಿಠಲ ಅಂತ ಹೊಟ್ರಿಗೆ ಅವಾಗ ನಮ್ಮ ಜನ್ಮನೇ ಸಾರ್ಥಕ ಆಗೋಯ್ತು. ಅನಂತ ಕೋಟಿ ಜನ್ಮಗಳು ತಿರುಗಿ 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 ಒದ್ದಾಡಿರ್ತೀವಿ, ಮುಕ್ತ ಲೋಕ ಕೊಟ್ಟೋಗ್ತೀವಿ. ಅದಕ್ಕೆ ಅಭ್ಯಾಸ ಆಗಬೇಕ್ರೆ ನಿರಂತರ ಅಭ್ಯಾಸ ಆಗಬೇಕು. ಆಗುತ್ತೆ, ಅದು ದಿನಾದ ಅಭ್ಯಾಸ ಮಾಡ್ಕೋಬೇಕು. ನೋಡಿ ಅವರು ನೋಡಿ ಸ್ತುತಿ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಫಲಶ್ರುತಿ ಹೇಳ್ಬಿಡ್ತಾರೆ, ಈ ಕಥೆಯನ್ನು ಕೇಳಿದವ್ರಿಗೆ ಏನು ಫಲ ಸಿಗುತ್ತೆ. ಇತ್ಯೇತ ಪುಣ್ಯಮಾಖ್ಯಾನಂ ಅಂಬರೀಷಸ್ಯ ಭೂಪತೆ ಸಂಕೀರ್ತ್ಯಯನ್ನನುಧ್ಯಾನಂ ಭಕ್ತೋ ಭಗವತೋ ಭವೇ. ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ಅಂಬರೀಷ ವ್ಯಾಖ್ಯಾನವನ್ನು ಶ್ರವಣ ಮಾಡ್ತಾರೋ ಭಾಗವತವನ್ನು, ಭಗವಂತನ ಅನುಗ್ರಹಕ್ಕೆ ಅವರು ಪಾತ್ರರಾಗ್ತಾರಂತೆ. ಅವ್ರಿಗೂ ಭಗವಂತನ ಅನನ್ಯ ಭಕ್ತಿ ಬರುತ್ತಂತೆ, ಭಗವಂತನ ಸಂಪೂರ್ಣ ರಕ್ಷಣೆಯನ್ನು ಪಡಿತಾರಪ್ಪ, ಅವರು ಭಾಗವತೋತ್ತಮರಾಗ್ತಾರೆ ಅಂತ ಶುಕ ಮಹರ್ಷಿಗಳು ಪರೀಕ್ಷಿತನಿಗೆ ಈ ಕಥೆಯನ್ನು ಹೇಳಿ ಮಂಗಳ ಮಾಡ್ತಾರೆ. ತುಂಬ ಅದ್ಭುತವಾದಂಥ ಕಥೆ. ಎಷ್ಟು ದೊಡ್ಡ ಚಕ್ರವರ್ತಿ ಇವರು, ಎಷ್ಟು ದೊಡ್ಡ ತಪಸ್ವಿಗಳು ದೂರ್ವಾಸರು. ಕುಂತಿಗೆ 5 ಮಂತ್ರ ಹೇಳಿಕೊಟ್ಟರು, ನಮಗೆ ಜ್ಞಾಪಕ ಇರಲಿ. ಏನು ಬೇಕಾದ್ರು ಶಾಪಾನುಗ್ರಹಸ್ಥರು ದೂರ್ವಾಸರು, ಸಾಮಾನ್ಯ ಅಲ್ಲ. ಅವರೇ ಭಕ್ತನಿಗೆ ಅಪಚಾರ ಮಾಡಿ ಸಿಕ್ಕಾಕೊಂಡು ಬಿಡ್ತಾರೆ. ಎಂತೆಂಥ ಘಟನೆಗಳಿದೆ. ಅದಕ್ಕೆ ಹೇಳಿ ಅಹಂ ಭಕ್ತ ಪರಾಗ ಭಗವಂತ ಹೇಗೆ, ಅದಕ್ಕೆ ನಮ್ಮ ಪುರಂದಾಸರು ಹೇಳುತ್ತಾರೆ, ಹೂವ ತರುವರ ಮನೆಗೆ ಹುಲ್ಲ ತರುವ ಅವ್ವಲ ಕುಮೇರಮಣ ಅವಗಿಲ್ಲದರುವ. ಹೂವ ತರುವರ ಮನೆಗೆ ಹುಲ್ಲ ತರುವ ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ ಇಂದಿರಾರಮಣ ಗರ್ಪಿತವೆಲ್ಲೂ ಒಂದೇ ಮನದಲ್ಲಿ ಸಿಂಧು ಶಯನ ಮುಕುಂದಯನೆ ಎಂದೆಂದು ವಾಸಿಪನ ಮಂದಿರದೊಳಗೆ ಹೂವ ತರುವರ ಮನೆಗೆ ಹುಲ್ಲ ತರುವ. ಒಂದು ಹೂವು ಹಾಕಿ ದಿನ ಸಾಕು, ನಿಮ್ಮನೆ ಸೇವೆ ಮಾಡಿಬಿಡ್ತಾನಂತೆ ಭಗವಂತ. ಒಂದು ಹೂವು ಹಾಕಿದ್ರೂ ಸಾಕಂತೆ ಭಕ್ತಿಯಿಂದ ಮನೆ ಸೇವೆ ಮಾಡಿಬಿಡ್ತಾನೆ. ಅಷ್ಟು ಕರುಣಾಳು ಭಗವಂತ. ಅಂಥ ಭಗವಂತನ ಪಡ್ಕೊಂಡವರು ಅಂತ ನಾವೇ ಧನ್ಯರು. ನಿಮ್ಮೆಲ್ರಿಗೂ ಭಗವಂತನ ಸಂಪೂರ್ಣ ಅನುಗ್ರಹ ಆಗಲಿ ಅಂತ ಹೇಳ್ತಾ ಕಥೆಗೆ ಇಲ್ಲಿ ಮುಕ್ತಾಯ ಮಾಡ್ತೀವಿ. ನಾವು ಪೂರ್ತಿ ಶ್ಲೋಕ ಹೇಳೋಕ್ಕಾಗಲ್ಲ, ಎಲ್ಲ ಶ್ಲೋಕನ ಹೇಳೋಕ್ಕೋದು ಸಾಯಂಕಾಲದವರೆಗೂ ಆಗ್ತಾನೇ ಇರುತ್ತೆ. ಭಗವಂತನೇ ಹಾಗೆ, ಎಷ್ಟು ಹೇಳಿದ್ರು ಇನ್ನೂ ಇರುತ್ತೆ. ನೀವು ಎಲ್ಲ ಕೂತಿದ್ರಿ, ನಿಜವಾಗ್ಲೂ ಗ್ರೇಟ್. ಎಲ್ಲ ಎಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಕೂತಿದ್ದೀರಿ. ಭಗವಂತನ ಅನನ್ಯ ಭಕ್ತರು. ನಿಮ್ಮೆಲ್ಲರಿಗೂ ನಿಜವಾಗ್ಲೂ ಭಗವಂತನ ಅನುಗ್ರಹ ಆಗಿದೆ. ಅನೇಕ ಹೆಜ್ಜೆ ಮುಂದಿದ್ದೀರಾ, ನೆನಪಿಟ್ಕೊಳ್ಳಿ, ಇನ್ನು ಹಿಂದೆ ಹೋಗಬೇಡಿ. ಅನೇಕ ಹೆಜ್ಜೆ ಭಗವಂತನಿಗಾಗಿ ಮುಂದೆ ಇದ್ದೀರಾ ನೀವೆಲ್ಲ. ಮೈಕ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ, ಸಾಧನೆ ಮಾಡಿಕೊಳ್ಳಿ, ಇನ್ನು ಹಂಜರಿಬಾರ್ದು. ಭಗವಂತನ ನಾಮವನ್ನು ಎಂದೂ ಮರಿಬಾರ್ದು. ದಿನನಿತ್ಯ ಹೆಚ್ಚಿಗೆ ಹೇಳ್ಕೊಳ್ತಾ ಸಮರ್ಜಯಸ್ವ ತದ್ಧನಂ ಮೃತಂಚ ಎನ್ನ ಮುಂಚತಿ ಸಮರ್ಜಯಸ್ವ ತದ್ಧನಂ. ನಾವು ಶರೀರ ಬಿಡುವಾಗ ಯಾವ ಧನ ನಮಗೆ ಬರುತ್ತೋ ಅದನ್ನು ಸಂಗ್ರಹ ಮಾಡ್ಕೊಳ್ಳೋನು ಬುದ್ಧಿವಂತ. ಯಾವುದು ಇದೇನೆ ನಾಮ ಸಂಕೀರ್ತನೆ, ಆ ಪುಣ್ಯನೇ ನಮಗೆ ಬರೋದು. ಒಂದು ಸಲ ವಿಠಲ ಅಂದ್ರೆ ಅಮೋಘವಾದ ಪುಣ್ಯ ಬರುತ್ತೆ. ನಮ್ಗೆ ಇನ್ನೇನೂ ಬೇಡ, ಆ ಸಂಗ್ರಹ ಆದರೂ ಸಾಕು. ಹಾಗಾಗಿ ಒಳ್ಳೆ ಸಜ್ಜನರು, ಒಳ್ಳೆ ದೇವತೆಗಳ ಥರ ಕೂತಿದ್ದೀರಿ. ನಮಗೊಂದು ಒಳ್ಳೆಯ ಅವಕಾಶವನ್ನು ನಮ್ಮ ಶಂಕರಜಿಯವರು ಕೊಟ್ಟರು. ಅವ್ರನ್ನ ಎಷ್ಟು ನೋಡಿದ್ರೂ ಆನಂದ ಆಗುತ್ತೆ. ಅವರು ಅಂತಲ್ಲ, ಇಲ್ಲಿರೋ ಎಲ್ಲ ಕಾರ್ಯಕರ್ತರು ಅಷ್ಟೇ, ಪದಾಧಿಕಾರಿ ಎಷ್ಟು ನಿಸ್ಪೃಹತೆಯನ್ನು ಸೇವೆ ಮಾಡ್ತಾರೆ.